ಎಂಟ್ರೆನ್ಸಲ್ಲೂ ಇದು ಮತ್ತೆ ಆ ವಿಗ್ರಹನ ನೀವು ನೋಡ್ತೀರಾ. ಬನ್ನಿ ಬಾಬನ ಈ ಜಲರೂಪಿ ದೇವಸ್ಥಾನವನ್ನು ನಾವು ಈ ಸೀರೀಸಿನಲ್ಲಿ ಫಸ್ಟ್ ಟೆಂಪಲನ್ನು ನಿಮಗೆ ನಾವು ತೋರಿಸ್ತಾ ಇರೋದು. ನಮಸ್ಕಾರ ಎಲ್ಲರಿಗೂ, ಟ್ರಾವೆಲರ್ಸ್ಗೆ ಪುನಃ ಸ್ವಾಗತ. ಸೊ ಹಿಂದಿನ ವಿಡಿಯೋನಲ್ಲಿ ನೀವು ನೋಡಿದಾಗೆ ನಾವು ಪಂಚಭೂತಗಳ ದೇವಸ್ಥಾನಗಳ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೊಟ್ಟಿದ್ವಿ. ಯಾವ 5 ದೇವಸ್ಥಾನಗಳು ಯಾವ ಊರಲ್ಲಿ ಬರುತ್ತೆ, ಯಾವ ರಾಜ್ಯದಲ್ಲಿ ಬರುತ್ತೆ ಅನ್ನುವಂಥ ಒಂದು ಮಾಹಿತಿ ಕೊಟ್ಟಿದ್ವಿ. ಅದಾದಮೇಲೆ ತುಂಬಾ ದೊಡ್ಡ ಗ್ಯಾಪ್ ಆಯಿತು, ದಯವಿಟ್ಟು ಕ್ಷಮಿಸಬೇಕು. ಈ ವಿಡಿಯೋನಲ್ಲಿ ನಾವು ಜಂಬುಕೇಶ್ವರ ಅಂದರೆ ನೀರಿನ ತತ್ವ, ಪಂಚಭೂತಗಳಲ್ಲಿ ಒಂದು ಜಲ. ಸೊ ಆ ದೇವಸ್ಥಾನ ಬಂದು ಶ್ರೀರಂಗಮ್ಮ, ಟ್ರಿಚಿ, ತಮಿಳ್ನಾಡಲ್ಲಿ ಬರುವಂಥ ಒಂದು ದೇವಸ್ಥಾನ. ಈ ವಿಡಿಯೋನಲ್ಲಿ ಆ ದೇವಸ್ಥಾನ ಮತ್ತು ರಂಗನಾಥ ಸ್ವಾಮಿ ದೇವಸ್ಥಾನ, ಇಂಡಿಯಾಸ್ ಬಿಗ್ಗೆಸ್ಟ್ ಟೆಂಪಲ್, ಹಾಗೂ ಈ ಟೆಂಪಲಿನ ಸೈಜ್ ಬಂದು 250 ಎಕರಲ್ಲಿ ಮಾಡಿರುವಂಥ ಒಂದು ದೇವಸ್ಥಾನ. ಆಮೇಲೆ ಫನ್ ಫ್ಯಾಕ್ಟ್ ಏನು ಅಂದರೆ, ವ್ಯಾಟಿಕನ್ ಸಿಟಿ ಏನೋ ಒಂದು ದೇಶ ಇಟಲಿ ಒಳಗಡೆ ಇದೆ, ಇದಕ್ಕಿಂತನೂ ಚಿಕ್ಕದದು. ಸೊ ದ ಟೆಂಪಲ್ ಇಸ್ ಬಿಗರ್ ದೆನ್ ಅ ಕಂಟ್ರಿ ಅಂತ. ಸೊ ಯಾವ ರೀತಿ ನಾವು ಈ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ, ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅಂದರೆ, ನಾನು ಬೆಂಗಳೂರಿನ ಎಕ್ಸಾಂಪಲ್ ತೊಗೊತಾ ಇದ್ದೀನಿ. ಬೆಂಗಳೂರಿನಲ್ಲಿ ನಾವು ವಂದೇ ಭಾರತ್ ಸಹ ಇದೆ, ಬಸ್ಸಸ್ ಇದೆ, ಟ್ರೈನ್ಸ್ ಇದೆ. ಆಮೇಲೆ ಡ್ರೈವ್ ಮಾಡಬೇಕು ಅಂದರೆ 330 ಕಿಲೋಮೀಟ್ರು, ಒಂದು 6 to 8 ಅವರ್ಸ್ವರೆಗೂ ಈ ಡ್ರೈವ್ ಆಗುತ್ತೆ. ಸೊ ಶ್ರೀರಂಗಂ ನೀವು ರೀಚ್ ಆದಮೇಲೆ ನೀವು ನೋಡುವಂಥ ಜಾಗಗಳು ಶ್ರೀರಂಗಮಲ್ಲಿರುವಂಥ ರಂಗನಾಥ ಸ್ವಾಮಿ ಹಾಗೂ ಜಂಬುಕೇಶ್ವರ ದೇವಸ್ಥಾನ. ಆಮೇಲೆ ಅಮ್ಮವರ ದೇವಸ್ಥಾನ ಇದೆ ಅಲ್ಲಿ. ಸೊ ತುಂಬಾ ಒಳ್ಳೆಯ ಟೈಮ್ ಸ್ಪೆಂಡ್ ಮಾಡ್ಬೋದು ನೀವು ಟ್ರಿಚಿನಲ್ಲಿ. ಈ ದೇವಸ್ಥಾನದ ಬಗ್ಗೆ ಈ ವಿಡಿಯೋನಲ್ಲಿ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಇನ್ನೂ 4 ಪಂಚಭೂತಗಳ ದೇವಸ್ಥಾನಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ದೇವಸ್ಥಾನ ನಾವು ಬಸ್ಸಲ್ಲಿ ಹೋಗಿರೋದು. ಬೆಂಗಳೂರಿಂದ ಟ್ರಿಚಿವರೆಗೂ ನಾವು ಬಸ್ಸನ್ನು ಪ್ರಯಾಣ ಮಾಡಿದ್ವಿ. ಬೆಂಗಳೂರಿಂದ 5:30ಗೆ ನಾವು ಶ್ರೀರಂಗಂ ರೀಚ್ ಆದ್ವಿ. ಇವಾಗ ಯಾವುದಾದ್ರೂ ಹತ್ತಿರದಲ್ಲೊಂದು ಹೋಟೆಲ್ ನೋಡಿಕೊಂಡು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಬೇಕು. ಬಸ್ ನಿಂತಿರೋ ಬಸ್ ಸ್ಟ್ಯಾಂಡ್ ಹತ್ರನೇ ಇರೋದು ಈ ಟೆಂಪಲ್, ಜಂಬುಕೇಶ್ವರ ವಾಟರ್ ಎಲಿಮೆಂಟ್ ಟೆಂಪಲ್. ಒಳ್ಳೆ ದಿನ ಬಂದಿರೋದು. ಇವತ್ತು ವೈಕುಂಠ ಏಕಾದಶಿ. ಆಮೇಲೆ ಶೃಂಗೇರಿಯ ರಂಗನಾಥ ಸ್ವಾಮಿ ದೇವಸ್ಥಾನ ಇದು. ಬನ್ನಿ, ಟೆಂಪಲ್ ಪಕ್ಕಕ್ಕೆ ನಿಮಗೆ ಈ ಥರ ಫುಟ್ವೇರ್ ಸ್ಟ್ಯಾಂಡ್ ಇರುತ್ತೆ. ಇಲ್ಲಿ ಫುಟ್ವೇರ್ ಇಟ್ಬಿಟ್ಟು ನೀವು ಟೆಂಪಲ್ದು ದರ್ಶನ ಮಾಡ್ಬೋದು. ತುಂಬಾ ವಿಶಾಲವಾಗಿರುವಂಥ ದೇವಸ್ಥಾನ ಇದು. ಭಾರತದಲ್ಲೇ ಅತಿ ದೊಡ್ಡ ದೇವಸ್ಥಾನ. ಸರಿಸುಮಾರು 250 ಎಕರೆನಲ್ಲಿ ಇರುವಂಥ ಈ ದೇವಸ್ಥಾನ. ತುಂಬ ಆನೆಗಳಿದ್ದಾವೆ ಇಲ್ಲಿ. ಹೊರಗಡೆ ಒಂದು ನೋಡಿದ್ವಿ, ಇವಾಗೊಂದು ಒಳಗಡೆ ಒಂದಿದೆ. ಎಲ್ಲ ದಶಾವತಾರವನ್ನು ಪೇಂಟ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಎಷ್ಟನ್ನು ಹೇಳ್ಬೋದು ಅನ್ನೋವಂಥದ್ದು ಕಮೆಂಟ್ ಮಾಡಿ ಹೇಳಿ. ಇಲ್ಲಿಂದ ನೀವು ಸ್ವಾಮಿಯ ದರ್ಶನ ನೋಡಿ ಎಷ್ಟು ಚೆನ್ನಾಗಿದೆ. ದರ್ಶನ ಆಯಿತು ರಂಗನಾಥ ಸ್ವಾಮಿದು. ತುಂಬಾ ಸಲಾಗುವಾಯಿತು. ಅಂದರೆ ಮಲ್ಟಿಪಲ್ ಇದೆ, ಫ್ರೀ ದರ್ಶನ ಇದೆ, 100 ರೂಪೀಸ್ ಇದೆ. ಆಮೇಲೆ ಅನ್ನದಾನ ಸೇವೆ ಅಂತ ಮಾಡಿದ್ರೆ ಅದು ಸ್ವಲ್ಪ ಕ್ವಿಕ್ಕಾಗಿ ನಿಮಗೆ ಒಂದು 20 ಮಿನಿಟ್ಸಲ್ಲಿ ದರ್ಶನ ಆಗುತ್ತೆ. ಬನ್ನಿ ಇವಾಗ ಹೊರಗಡೆ ಹೋಗೋಣ. ಟೆಂಪಲ್ದು ಗೋಪುರಗಳನ್ನು ದೇವಾಲಯಗಳ
ಗೋಪುರದ ವ್ಯೂ ಪಾಯಿಂಟ್ ಇದೆ. ಆ ವ್ಯೂ ಪಾಯಿಂಟಿಗೆ ನೀವು ಇಲ್ಲಿ 50 ರೂಪಾಯಿ ಟಿಕೆಟ್ ಕೊಟ್ಟು ಮೇಲೆ ಎಲ್ಲ 4 ಗೋಪುರಗಳ ಒಂದು ಇದು ಯುನೆಸ್ಕೋ ಏಷ್ಯಾ ಸ್ಪೆಸಿಫಿಕ್ ಅವಾರ್ಡ್ಸ್ ಕಲ್ಚರಲ್ ಹೆರಿಟೇಜ್ ಕನ್ಸರ್ವೇಷನ್ ಅವಾರ್ಡ್ ಆಫ್ ಮೆರಿಟ್ 2017ಗೆ ಈ ದೇವಸ್ಥಾನಕ್ಕೆ, ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಶ್ರೀರಂಗಪಟ್ಟಣದಲ್ಲಿ ಈ ಯುನೆಸ್ಕೋ ಟೈಟಲ್ ಬಂದಿರೋ ಕಲ್ಚರ್. ಮೇನ್ ಟೆಂಪಲ್ದೆಲ್ಲ ದರ್ಶನ ಆಯಿತು. ಗರುಡ ಸ್ವಾಮಿದು, ಆಮೇಲೆ ರಂಗನಾಥ ಸ್ವಾಮಿದು ಅದೆಲ್ಲ ದರ್ಶನ ಮುಗಿಸ್ಕೊಂಡು ಇವಾಗ ರಾಮಾನುಜಾಚಾರ್ಯದು ಒಂದು ದೇವಸ್ಥಾನ ಇದೆ. ಜನ ಹೇಳ್ತಾರೆ, ಬಟ್ ಅದು ಎಷ್ಟು ನಿಜ ಇದೆ ಗೊತ್ತಿಲ್ಲ. ಅವರದ್ದು ದೇಹನೂ ಇಲ್ಲೇ ಇದೆ ಅಂತ ಹೇಳಿ, ದೇಹ ಸಮಾಧಿ. ಬಟ್ ಚೆಕ್ ಮಾಡಿ ಅದನ್ನು ಇನ್ನೊಮ್ಮೆ ಅಪ್ಡೇಟ್ ಮಾಡ್ತೀನಿ. ರಾಮಾನುಜಾಚಾರ್ಯ ಅವರ ದೇವಸ್ಥಾನ ಇದು. ಸ್ವಯಂ ಐಕ್ಯವಾಗಿರೋ ಜಾಗ, ಅಥವಾ ಇಲ್ಲೇ ಅವ್ರದ್ದು ಸ್ವಯಂ ಬಾಡಿ ಅಂತ ಹೇಳಿದ್ರು ಅವರು. ಆಮೇಲೆ ಇದು ವ್ಯೂ ಪಾಯಿಂಟ್. ಇಲ್ಲಿ ನೀವೆಲ್ಲ ಗೋಪುರಗಳನ್ನ ನೋಡ್ಬೋದು. ಇದರಿಂದ ನಿಮಗೆ 360 ಡಿಗ್ರಿ ಕಂಪ್ಲೀಟ್ ಟೆಂಪಲ್ ಕ್ಯಾಂಪಸ್ ಕಾಣುತ್ತೆ. ಟೋಟಲ್ 4 ದ್ವಾರಗಳಿದ್ದಾವೆ ಮೇನ್ ಗೋಪುರ. ಇಲ್ಲಿಂದ ನಿಮಗೆ 2, 3 ಕ್ಲಿಯರಾಗಿ ಕಾಣುತ್ತೆ. 4ನೇದು ಸ್ವಲ್ಪ ಕ್ಲೋಸ್ ಆಗಿದೆ. ಇದು ವ್ಯೂ ಪಾಯಿಂಟ್. ಟೆಂಪಲಿಂದ 50 ರೂಪೀಸ್ ಕೊಟ್ಕೋಬೇಕು. ದೇವಸ್ಥಾನದ ಮಹಾಪ್ರಸಾದ ತಗೊಂಡು ಈ ಟೆಂಪಲ್ನ ದರ್ಶನ ಮುಗಿಸ್ಕೊಂಡ್ವಿ. ಸೌತ್ ಇಂಡಿಯಾನಲ್ಲಿ ಅಥವಾ ನಾವು ಎಲ್ಲೇ ಭಾರತದಲ್ಲಿ ಹೋದ್ರೂ ದೇವಸ್ಥಾನದಲ್ಲಿ ಒಂದು ಪ್ರಸಾದ ಹಾಗೂ ಲಂಗರ್ ಅನ್ನುವಂಥ ಒಂದು ಪದ್ಧತಿ ಇದೆ. ಟೆಂಪಲ್ ಪಂಚಭೂತ ಸೀರೀಸಿನ ಫಸ್ಟ್ ಟೆಂಪಲ್ ಜಂಬುಕೇಶ್ವರ. ವಾಟರ್ ಎಲಿಮೆಂಟ್ ಇದು. ಇಲ್ಲಿ ನೀರಿನ ಒಂದು ಎಲಿಮೆಂಟ್ ಅಥವಾ ಒಂದು ಪಂಚಭೂತದಲ್ಲಿ ಜಲ ಏನಿರುತ್ತೆ ಅದರದ್ದೊಂದು ಟೆಂಪಲ್ ಇದು. ಬನ್ನಿ ತೋರಿಸ್ತೀನಿ ಈ ಟೆಂಪಲಲ್ಲಿ ಏನೇನಿದೆ. ಎಲ್ಲ ತಮಿಳ್ನಾಡು ಟೆಂಪಲಲ್ಲಿ ವೀಡಿಯೋಸ್ ಪ್ರಾಬಿಟೆಡ್ ಇದೆ, ಫೋಟೋಸ್ ಪ್ರಾಬಿಟೆಡ್ ಇದೆ. ಯಾವವರೆಗೂ ಅಲ್ಲವಿರುತ್ತೆ ಅಲ್ಲಿವರೆಗೂ ನಾನು ತೋರಿಸ್ತೀನಿ. ಆಮೇಲೆ ಇದನ್ನೆಲ್ಲ ಡೀಟೇಲ್ಸ್ ಕೊಡ್ತೀನಿ. ಇದು ಜಂಬುಕೇಶ್ವರ ದೇವಸ್ಥಾನದ ಮುಖ್ಯ ದ್ವಾರ. ಇದೇ ರೀತಿ 4 ದ್ವಾರಗಳಿದೆ. ನಾವು ಜಂಬುಕೇಶ್ವರ ಹಾಗೂ ಶ್ರೀರಂಗಮನ್ನ ಪಯಣ ನಾನು ಚಂದು ಮಾಡಿದ್ವಿ. ಆ ಬೈಟ್ಸ್ ಸಹ ಈ ವಿಡಿಯೋನಲ್ಲಿ ನೀವು ಕಾಣ್ಬೋದು. ಎಂಟ್ರೆನ್ಸಲ್ಲೂ ಇದು ಮತ್ತೆ ಆ ವಿಗ್ರಹನ ನೀವು ನೋಡ್ತೀರಾ. ಬನ್ನಿ ಬಾಬನ ಈ ಜಲರೂಪಿ ದೇವಸ್ಥಾನವನ್ನು ನಾವು ಈ ಸೀರೀಸಿನಲ್ಲಿ ಫಸ್ಟ್ ಟೆಂಪಲನ್ನು ನಿಮಗೆ ನಾವು ತೋರಿಸ್ತಾ ಇರೋದು. ಬಾಬನ ದೇವಸ್ಥಾನ ಎದುರುಗಡೆನೇ ನೋಡಿ ಗಣಿಮು ಮಾವ, ಗಣಪತಿಯವರು, ಆಮೇಲೆ ಕಾರ್ತಿಕ. ಆಮೇಲೆ ಇಲ್ಲಿಂದ ನಾವು ದೇವಸ್ಥಾನದ ಒಳಗಡೆ ಹೋಗೋದು. ಇದೊಂದು ಬ್ಯೂಟಿಫುಲ್ ಆಗಿರುವಂಥ ಈ ಸ್ಟೋರಿ ಬಗ್ಗೆ, ಈ ಟೆಂಪಲ್ಗೆ ಏನು ಕನೆಕ್ಷನ್ ಇದೆ, ಆಮೇಲೆ ಈ ಆನೆ, ಆ ಸ್ಪೈಡರು ಏನು ಮಾಡ್ತಾ ಇದೆ, ಅದರ ಹಿಂದೆ ಇರೋ ಕಥೆಯನ್ನು ಈ ವಿಡಿಯೋನಲ್ಲಿ ನೀವು ತಿಳ್ಕೊತೀರ. ಬಾಬಾ ಟೆಂಪಲ್ ಮುಂದೆ ನಮ್ಮ ಕ್ಯೂಟ್ ಮಂದಿಯವರು ಕೂತಿರ್ತಾರೆ. ಬನ್ನಿ. ಇಲ್ಲ ಇದು ತುಂಬಾ ವಿಶಾಲವಾಗಿರುವಂಥ ಒಂದು ದೇವಸ್ಥಾನ. ಶ್ರೀರಂಗಮಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಜೊತೆ ಇದು ಜಂಬುಕೇಶ್ವರ ದೇವಸ್ಥಾನ, ಭೋಲೆನಾಥನ ಒಂದು ದೇವಸ್ಥಾನ. ಇದು ಕ್ಯಾಂಪಸ್ಸೇ ನೋಡಿ ನೀವು ಎಷ್ಟು ವಿಶಾಲವಾಗಿದೆ. ಅದು ಗೋಪುರದ ಒಳಗಡೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಟೆಂಪಲಲ್ಲಿ ನಮ್ಮ ಜಂಬುಕೇಶ್ವರ, ಭೋಲೆನಾಥ, ಈ 5 ಎಲಿಮೆಂಟ್ಸ್ ಅಥವಾ 5
ಜೈ ಭೋಲೆನಾಥ್. ಸೊ ನೀವು ಆ ವಿಡಿಯೋ ಮುಂಚೆ ಅದು ಆನೆ ಸ್ಪೈಡರ್ ತುಂಬ ಕಡೆ ಬರ್ತಾ ಇತ್ತಲ್ಲ, ಅದರದೊಂದು ಬ್ಯೂಟಿಫುಲ್ ಸ್ಟೋರಿ ಏನು ಅಂದರೆ, ಇಬ್ಬರು ಶಿವನ ಗಣಗಳು ಅವರು ಶಾಪಿತರಾಗಿ ಒಂದು ಆನೆ ಒಂದು ಸ್ಪೈಡರ್ ರೂಪದಲ್ಲಿ ಜನ್ಮ ನೀಡ್ತಾರೆ. ಸೊ ಇಬ್ಬರು ಶಿವನ ಭಕ್ತರಾದಾಗ, ಸೊ ಆನೆ ಕಾವೇರಿ ನೀರು ತಂದು ಲಿಂಗನ ಮೇಲೆ ಪೂಜೆ ಮಾಡಿ ಕ್ಲೀನ್ ಮಾಡಿ ಇಡೋದು. ಆಮೇಲೆ ಸ್ಪೈಡರ್ ಬಂದುಬಿಟ್ಟು ಡಸ್ಟ್ ಆಗುತ್ತೆ, ಆಮೇಲೆ ಎಲೆ ಬೀಳುತ್ತೆ ಅಂತ ವೆಬ್ ಕಟ್ಟೋದು. ಸೊ ಅದು ಹೊಲಸಾಗಿದೆ ಅಂತ ಆನೆ ಕ್ಲೀನ್ ಮಾಡೋದು. ಸೊ ಇವರಿಬ್ಬರು ಗುದ್ದಾಟದಲ್ಲಿ ಒಂದು ದಿನ ಏನಾಗುತ್ತೆ, ಸ್ಪೈಡರಿಗೆ ಕೋಪ ಬಂದು ಆನೆ ಸೊಂಡಿಲಲ್ಲಿ ಹೋಗ್ಬಿಟ್ಟು ಕಚ್ಚಿ ಅದನ್ನು ಕೊಲ್ಲುತ್ತೆ. ಆ ಇಬ್ಬರು ಭಕ್ತಿಗಳನ್ನು ನೋಡಿ ಶಿವ ಮೆಚ್ತಾನೆ. ಅದು ದೇವಸ್ಥಾನದ ಒಂದು ಎಂಟ್ರೆನ್ಸು. ಎಲ್ಲ ಸೌತ್ ಟೆಂಪಲ್ಸಲ್ಲಿರುವಂಥ ತರಹನೇ 4 ದಿಕ್ಕುಗಳಲ್ಲಿ ಈ ಒಂದು ಗೋಪುರಗಳಿರುತ್ತೆ, ಎಂಟ್ರೆನ್ಸ್ ಡೋರ್ಸ್ ಇರುತ್ತೆ. ನಾವು ಒಳಗಡೆ ಬಂದು ಬಾಬಾನ ದರ್ಶನ ತೊಗೊಂಡ್ವಿ. ಬೆಳಗಿನ ಜಾವ 6 ಗಂಟೆಯಿಂದನೇ ಶುರುವಾಗುತ್ತೆ. ಸೊ ಇದು ಬಾಬಾನ ಗೋಪುರ ಇರುವಂಥ ಒಂದು ಜಾಗ. ತುಂಬಾ ಪಾಸಿಟಿವ್ ವೈಬ್ಸ್, ಅಂದರೆ ತುಂಬಾ ಸ್ಟ್ರಾಂಗ್ ವೈಬ್ರೇಷನ್ ಇರುವಂಥ ಈ ಜಾಗ. ಬಾಬಾನ ದರ್ಶನ ಆಯಿತು. ಇವಾಗ ಬನ್ನಿ, ಇಲ್ಲಿನ ಒಂದು ಫೇಮಸ್ ಸ್ವೀಟ್ ಪೊಂಗಲ್ ಹಾಗೂ ಶ್ರೀರಂಗಂ ಪುಳಿಯೋಗರೆನ ಪ್ರಸಾದನ ತಿಂದ್ಕೊಂಡು, ಅಮ್ಮೋರ ಒಂದು ದೇವಸ್ಥಾನ ಇದೆ, ಅಮ್ಮೋರ ದೇವಸ್ಥಾನ ನೋಡಿಕೊಂಡು ಈ ವಿಡಿಯೋನಲ್ಲಿ ಈ ಬಿಸಿಯಾದ ಸ್ವೀಟ್ ಪೊಂಗಲು ಹಾಗೂ ಶ್ರೀರಂಗಂ ಪುಳಿಯೋಗರೆ ಅಂತ ಪ್ರಸಾದ ಸಿಗುತ್ತೆ. ಬಾಬಾನ ದರ್ಶನ ಮಾಡಿಕೊಂಡು ಪ್ರಸಾದ ತಿಳ್ಕೊಂಡು. ಈ ಸೀರೀಸಿನ ಫಸ್ಟ್ ಮಹಾಭೂತ ಜಲವನ್ನು ನೀವು ನೋಡಿದ್ರಿ. ಇದೇ ಥರ ನಾವು 4 ಪಂಚಭೂತಗಳ ದೇವಸ್ಥಾನಗಳನ್ನು ನೋಡ್ತೀವಿ ಈ ಸೀರೀಸಲ್ಲಿ. ಇದೇ ರೀತಿ ಟ್ರಾವೆಲೋರೀಸ್ನ ಫಾಲೋ ಮಾಡ್ತಾ ಇರಿ. ಮುಂದಿನ ವಿಡಿಯೋ ತನಕ ಜೈ ಭೋಲೆನಾಥ್, ಹರ್ ಹರ್ ಮಹಾದೇವ್.